ಸಿಎಂಗೆ ಹೈ ಬುಲಾವ್ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ಸಂಪೂರ್ಣ ಅಲರ್ಟ್ ಆಗಿದ್ದಾರೆ. ಅಧಿಕಾರ ಹಂಚಿಕೆ ಕನಸಿನಲ್ಲಿರೋ ಡಿಸಿಎಂ ಡಿಕೆಶಿಗೆ ಟೆನ್ಷನ್ ಶುರುವಾಗಿದೆ. ರಾತ್ರಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸುಮಾರು 2 ಗಂಟೆ ಸಹೋದರರ ಜೊತೆ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ. ರಾತ್ರಿ 10:30ರಿಂದ 12:30ರವರೆಗೆ ಡಿಕೆಶಿ ನಿವಾಸದಲ್ಲಿ ಸಭೆ ನಡೆದಿದೆ. ಅಧಿಕಾರ ಹಂಚಿಕೆ ಸೂತ್ರದ ಮೇಲೆ ನಡೆದಿರುವಂತಹ ಚಿಂತನ ಮಂಥನ. ಸಿದ್ದರಾಮಯ್ಯ ದೆಹಲಿ ಭೇಟಿಯ ಬೆನ್ನಲ್ಲೇ ಫುಲ್ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಡಿಕೆ ಬ್ರದರ್ಸ್ ದೆಹಲಿ ಭೇಟಿ ಮುನ್ನವೇ ಡಿಕೆ ಬ್ರದರ್ಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದು, ಹೈಕಮಾಂಡ್ ನಿರ್ಧಾರದ ಮೇಲೆ ಡಿಕೆಶಿ ನೆಕ್ಸ್ಟ್ ಮೂವ್ಮೆಂಟ್ ಇರುತ್ತೆ. ತಮ್ಮ ಮುಂದಿನ ಹೆಜ್ಜೆ ಇಡೋದಕ್ಕೆ ಸಹೋದರರು ಮಾತುಕತೆ ನಡೆಸಿದ್ದಾರೆ. ಅಧಿಕಾರ ಹಂಚಿಕೆ ಅಂದ್ರೆ ಪವರ್ ಶೇರಿಂಗ್ ಕನಸಿನಲ್ಲಿರುವಂತಹ ಡಿಕೆ ಶಿವಕುಮಾರ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಸಂಜೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆದರೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂತಹ ವಿಚಾರ ನನಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಈ ಬೆಳವಣಿಗೆ ನಡುವೆ ನಿನ್ನೆ ರಾತ್ರಿ ತಮ್ಮ ಸಹೋದರ ಡಿಕೆ ಸುರೇಶ್ ಜೊತೆ ಸಾಕಷ್ಟು ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರ ಇರಬಹುದು, ಮತ್ತು ಹೈಕಮಾಂಡ್ ಈ ವಿಚಾರವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು. ಸೊ ಹಾಗಾಗಿ ಹೈಕಮಾಂಡ್ ನಡೆಯ ಮೇಲೆ ಡಿಕೆ ಶಿವಕುಮಾರ್ ನೆಕ್ಸ್ಟ್ ಮೂವ್ಮೆಂಟ್ ಏನು ಅನ್ನುವಂಥ ವಿಚಾರವಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಡಿಕೆ ಬ್ರದರ್ಸ್ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಪ್ರಮುಖವಾಗಿ ತಮ್ಮ ಮುಂದಿನ ಹೆಜ್ಜೆ ಇಡೋದಕ್ಕೆ ಸಹೋದರರು ಮಾತುಕತೆ ನಡೆಸಿದ್ದಾರೆ. ಹೈಕಮಾಂಡ್ ನಿರ್ಧಾರ, ಯಾಕಂದರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಇದುವರೆಗೂ ಕೂಡ ತುಟ್ಟಿ ಬಿಚ್ಚಿಲ್ಲ ಹೈಕಮಾಂಡ್. ಚುನಾವಣೆಯ ನೆಪ ಹೇಳ್ತಾ ಇತ್ತು. ಈಗಾಗಲೇ 3 ವರ್ಷ ಕಂಪ್ಲೀಟ್ ಆಯಿತು. ಪವರ್ ಶೇರಿಂಗ್ ವಿಚಾರ ಏನಾದರೂ ಚರ್ಚೆ ಆಗಿದ್ರೆ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅಥವಾ ಒಂದು ಬಹುಮತದ ಮ್ಯಾಜಿಕ್ ಸಂಖ್ಯೆಯನ್ನು ರೀಚ್ ಮಾಡಿದ ನಂತರದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿ ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲಿ ದೆಹಲಿಗೆ ಇಬ್ಬರೂ ನಾಯಕರು ಹೋದಾಗ ಸಿಎಂ ಗದ್ದುಗೆಯ ವಿಚಾರವಾಗಿ ಪವರ್ ಶೇರಿಂಗ್ ಒಂದು ನಿರ್ಧಾರ ಏನಾದರೂ ಹೈಕಮಾಂಡ್ ಮುಂದೆ ಚರ್ಚೆಯಾಗಿ 2.5 ವರ್ಷ ಅನ್ನುವಂಥದ್ದನ್ನು ಹೈಕಮಾಂಡ್ ಹೇಳಿದೆಯಾ. ಆದರೆ ಇದುವರೆಗೂ ಕೂಡ ಅಂಥ ಒಂದು ಪ್ರಯತ್ನಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗಿಲ್ಲ. ಸಿದ್ದರಾಮಯ್ಯನವರೇ 3 ವರ್ಷ ಕಂಪ್ಲೀಟ್ ಆಗಿ ಅಧಿಕಾರ ನಡೆಸಿದ್ದಾರೆ, ಇನ್ನು 2 ವರ್ಷ ನಾನೇ ಸಿಎಂ ಅಂತಿದ್ದಾರೆ. ಹಾಗಾಗಿ ಈ ವಿಚಾರದ ಬಗ್ಗೆ ಡಿಕೆ ಬ್ರದರ್ಸ್ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ.